ಗುರುವೇ ಸರ್ವಲೋಕಾನ ಭೀಷಜೇ ಭವರೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಇವತ್ತೆಲ್ಲ ಇಲ್ಲಿ ನಿಂತಿದ್ದೀವಿ. ತುಂಬ ಕತೆ ಹೇಳೋಕ್ಕಿಂತ ಪ್ರಾಕ್ಟಿಕಲಿ ಎರಡು ಫ್ಯಾಕ್ಟಿಗೆ ಬಂದುಬಿಡ್ತೀನಿ. ಈ ಬಿಸಿಲಲ್ಲೇ ನಮಗೆ 5 ನಿಮಿಷ ತಡ್ಕೊಳಕ್ಕಾಗ್ತಿಲ್ಲ. ಈ ಹೆತ್ತು ಹೊಟ್ಟೆ ಅಂತೊಂದಿರುತ್ತೆ, ಅಮ್ಮ ಅಂತ. ಈ ಭೂಮಿಲಿ ಶಾಂತಿ ಸಿಗೋ 2 ಜಾಗ, ಒಂದು ತಾಯಿ ಗರ್ಭ, ಇನ್ನೊಂದು ಭೂಗರ್ಭ. ಅದಕ್ಕೆ ನಮ್ಮ ಹುಡುಗರು ಹೇಗೆ ನ್ಯಾಯ ಕೊಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಒಂದು ಮಗ ಮನೇಲಿ ತೀರ್ ಹೋದ, ವಯಸ್ಸಿಗೆ ಬಂದ ಮಗ ತೀರ್ ಹೋದ ಅಂದರೆ ಆ ಮನೆಗೆ ಒಂದು ಸಿಡ್ಲು ಬಡ್ದಾಗ. ಅದಕ್ಕೆ ಬಿಸಿಲು ಎಕ್ಸಾಂಪಲ್ ಕೊಟ್ಟೆ. ಈ ಊರಿನ ತಾಯಿ ಸಾಯೋ ತನಕನೂ ಅನುಭವಿಸ್ಬೇಕು, ತಮ್ಮನ ಕಳ್ಕೊಂಡ ಅಕ್ಕ ತಂಗಿ ಅನುಭವಿಸ್ಬೇಕು, ಗಂಡನ ಕಳ್ಕೊಂಡ ಹೆಂಡತಿ ಅನುಭವಿಸ್ಬೇಕು. ಯಾಕಂದರೆ ಪ್ರತಿ ಹುಡುಗರಿಗೂ ನಾನು ಹೇಳೋದು, ನಮಗೆ ನಾವು ಇಂಪಾರ್ಟೆಂಟ್ ಗೊತ್ತಿಲ್ಲ, ನಮ್ಮ ಮನೆಗೆ ನಾವು ಇಂಪಾರ್ಟೆಂಟ್ ಆಗಿರ್ತೀವಿ. ಮೋದಿ ಅವ್ರು ಬಂದು, ಸಿದ್ದರಾಮಯ್ಯ ಅವ್ರು ಬಂದು ಪ್ರಪಂಚದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನ್ನೋಕ್ಕಿಂತನೂ ಎಲ್ಲಿ ತನಕ ಯೂತ್ಸ್ ರೆಸ್ಪಾನ್ಸಿಬಲ್ ಆಗಲ್ಲ, ಯಾವ ಪ್ರೋಗ್ರಾಮ್ ಮಾಡಿದ್ರು ಇಟ್ ಇಸ್ ನಾಟ್ ಎ ಪ್ರೋಗ್ರೆಸ್. ಆ ಫಂಕ್ಷನ್ಸ್ ಎಲ್ಲ ಫ್ರಿಕ್ಷನ್ ಆಗ್ತದೆ. ನಂಗೆ ನಗು ಬರ್ತಾ ಇತ್ತು, ಅವ್ರು ಹೇಳ್ತಾ ಇದ್ರು ಕಾನೂನು ಗಟ್ಟಿ ಮಾಡಬೇಕು ಅಂತ. ನಾನು ಹೇಳೋದು, ಬರೀ ಓಟ್ ಹಾಕೋದು ಮಾತ್ರ ಅಲ್ಲಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ. ವಿ ವಿಲ್ ಸ್ಟ್ಯಾಂಡ್ ಆಸ್ ಬ್ಯಾರಿಕೇಡ್ಸ್. ಇಲ್ಲಿರೋ ಯೂತ್ಸು ಯಾವುದ್ಯಾವುದಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಡ್ಯಾನ್ಸ್ ಹೊಡಿತಿರ್ತೀವಿ. ಯಾಕೆ ಡ್ರಗ್ಸ್ ವಿರುದ್ಧ ಮಾಡಬಾರ್ದು? ಅದಕ್ಕೆ ಸೈನ್ಸನ್ನು ಹಾಗೂ ಯೂಸ್ ಮಾಡ್ಬೋದಲ್ಲ. ಇನ್ನೊಂದು, ನಮ್ಮ ಯೋಗಿ ಅವರು ಹೇಳಿದಾಗೆ ಸ್ಕೂಲ್ಸಿಂದ ಎಜುಕೇಷನ್, ನಮ್ಮ ಭಾರತದ ದುರಾವಸ್ಥೆ, ಅದು ಕರ್ನಾಟಕದ ದುರಾವಸ್ಥೆ ಯಾವ ಮಟ್ಟಕ್ಕೆ ಬಂತು ಅಂತ ಹೇಳಿದರೆ, ಈ ಕಾಯಿಲೆ ಎಲ್ಲ ಹೋಗೋದು ನಂಜನಗೂಡಿಗೆ ಬಂದ ಮೇಲೆ. ಈ ಮೈಸೂರಲ್ಲಿ ಡ್ರಗ್ ಕೇಸ್ಗಳು ಸಿಗ್ತಾ ಇದೆ ಅಂದರೆ ಅದು ಮೈಸೂರಿಗೆ ಅವಮಾನ. ಮೈಸೂರು ಪಾಕಿಂದ ಫೇಮಸ್ ಆಗಿದ್ವಿ, ಚಾಮುಂಡಿ ಬೆಟ್ಟದಿಂದ ಫೇಮಸ್ ಆಗಿದ್ವಿ. ಇಲ್ಲಿ ಜನರ ಸಂಸ್ಕಾರದಿಂದ, ಮೈಸೂರವರಿಗೆ ಜೋರು ಮಾತಾಡಿ ನೋವು ಮಾಡಿ ಅಭ್ಯಾಸ ಇಲ್ಲ. ನನ್ನ ಅನುಭವ ನನಗೆ ಗೊತ್ತಿತ್ತು. ಅವರ ಹೃದಯ ಶ್ರೀಮಂತಿಕೆ, ಇಲ್ಲಿ ಸಂಸ್ಕಾರದ ಶ್ರೀಮಂತಿಕೆ ಹೈ ಲೆವೆಲ್ ಇಂದ ಈ ಸಿಟಿ. ಮತ್ತು ಇಡೀ ಕರ್ನಾಟಕದಲ್ಲಿ ಟ್ರಾಫಿಕ್ಕಿನ ಸಮಸ್ಯೆ ಕಮ್ಮಿ ಇದ್ದು, ಎನ್ವಿರಾನ್ಮೆಂಟ್ ಏನು ಹೇಳ್ತೀವಿ, ಎಲ್ಲರೂ ಇಷ್ಟಪಡೋ ಎನ್ವಿರಾನ್ಮೆಂಟ್ ಮೈಸೂರು. ಆ ಜಾಗದಲ್ಲಿ ಈ ಹುಚ್ಚಾಟ ನಡೀತಾ ಇದ್ರು, ನಮಗೆ ಗೊತ್ತಿಲ್ಲದೆ ಅಂತೂ ಏನೂ ನಡೆಯಲ್ಲ. ನಾವು ಅದನ್ನು, ನಮ್ದೊಂದು ದೊಡ್ಡ ಅವಸ್ಥೆ ಏನಂದರೆ, ನಮ್ಮ ಯೂತ್ಸಿಂದು ಏನಾರು ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂತ ಕೂತ್ಕೊಳ್ಳೋದು. ಒಬ್ಬ ಡ್ರಗ್ಸ್ ತಗೊಳ್ತಾನೆ ಅಂದರೆ ಅವನ ಬೆಂಚ್ ಮೆಟ್ಟಿಗೂ ಕ್ಲಾಸ್ಮೇಟಿಗೆ ಗೊತ್ತಿರುತ್ತೆ, ಅವನ ಇನ್ಸ್ಟಾಗ್ರಾಮ್ ಫ್ರೆಂಡಿಗೆ ಗೊತ್ತಿರುತ್ತೆ, ಇದಕ್ಕಿಂತೆಲ್ಲ ಜಾಸ್ತಿಯಾಗಿ ಅವನ ತಾಯಿ ಗೊತ್ತಿರುತ್ತೆ. ಈ ಜಗತ್ತು ಇವತ್ತು ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಿಂತಿರೋದು ಯಾವ ಯೂನಿವರ್ಸಿಟಿ ಬರೋ ಮೊದಲು ತಾಯಿಯಿಂದ ನಡ್ಕೊಂಡು ಹೋಗಿದ್ದೆಲ್ಲ. ಸೊ ನಂಬಿಕೆ ಬೆಳಿಬೇಕಾದ್ರೂ ಅಮ್ಮಂದ್ರ ಸಪೋರ್ಟ್ ಇದೆ. ಮಕ್ಕಳು ಹಾದಿ ತಪ್ಪಬೇಕಾದ್ರೂ ತಂದೆ ತಾಯಿ ಸಪೋರ್ಟ್ ಇರುತ್ತೆ. 100 ರೂಪಾಯಿ ಕೊಡಲು 1000 ರೂಪಾಯಿ ಕೊಟ್ರೆ ಅವನು ಸೌತೆಕಾಯಿಗೂ ಡ್ರಗ್ಸ್ ಆಗಿ ತಗೊಳ್ತಾನೆ, ಐಸ್ ಕ್ರೀಮಿಗೂ ತಿರುಗಿಸಿ ತಗೊಳ್ತಾನೆ. ಈಗ ಏನಾಗಿದೆ ಅಂದರೆ, ಮೊದಲೆಲ್ಲ ಹಣ್ಣು ಸಿಕ್ತಿತ್ತಲ್ಲ, ಹಣ್ಣು ತೆಂಗಿನಕಾಯಿ, ಆ ಥರ ಬೆಂಗಳೂರು ಮೈಸೂರು ಪರಿಸ್ಥಿತಿ ಆಗಿದೆ ನೋಡಿ. ಡ್ರಗ್ಸ್ ತಗೊಳ್ತಾ ಫಸ್ಟ್ ಅವನ ನ್ಯೂರೋ ಸಿಸ್ಟಮ್ ಹಾಳಾಗುತ್ತೆ. ಯಾಕಂದರೆ ಸುಶ್ರುತ್ ಅವ್ರು ಇಲ್ಲೇ ಇದ್ದಾರೆ, ಹಿ ಈಸ್ ದ ಫೇಮಸ್ ನ್ಯೂರೋ ಸರ್ಜನ್. ಅದಕ್ಕೆ ಸೊಲ್ಯೂಷನ್ ಹೇಳಿಬಿಡ್ತೀನಿ. ಒಂದು, ಅವ್ರು ಹೇಳಿದಾಗೆ ಯೋಗ. ಮನಸ್ಸು ಶುಭ್ರ ಆಗ್ತಾ ಹೋದರೆ ಈ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗುತ್ತೆ, ಕಿಕ್ಕಿನಿಂದ ಹೋಗಲ್ಲ ಮನಸ್ಸು. ಮತ್ತು ಸ್ಕೂಲ್ಸಲ್ಲಿ ಅವರನ್ನು ಸ್ಪೋರ್ಟ್ಸಿಗೆ, ಮನುಷ್ಯ ಸುಮ್ಮನೆ ಕೂತಾಗ ಅವನಿಗೆ ಮೊಬೈಲ್ ಅಡಿಕ್ಷನ್ನು, ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ ಅಡಿಕ್ಷನ್ನು, ಡ್ರಗ್ಸ್ ಅಡಿಕ್ಷನ್ ಶುರುವಾಗೋದು. ಇಟ್ ಈಸ್ ದ ಫ್ಯಾಕ್ಟ್. ಈ ಈಸಿ ಲೇಜಿ ಕ್ರೇಜಿ ಆ್ಯಂಡ್ ಒನ್ ಡೇ ವಿಲ್ ಫ್ರೀಜಿ ಅಂತ ಆ ಪರಿಸ್ಥಿತಿ ಆಗಿದೆ ನಮ್ಮ ಹುಡುಗರದ್ದು. ಸೊ ಹಾಗಾಗಿ ರೋಟ್ರಿ ಅವರು, ಯಾಕಂದರೆ ನಿನ್ನೆ ಅವ್ರದ್ದು ಪ್ರೋಗ್ರಾಮ್ ಇತ್ತು ಬ್ಯಾಂಗ್ಳೂರಲ್ಲಿ, ಅದು ಮುಗಿಸಿ ಇಲ್ಲಿ ಬಂದೆ. ಸೊ ಲಯನ್ಸ್ ಅವರು, ರೋಟ್ರಿ ಅವರು ಇದ್ರ ಬಗ್ಗೆ ಹೆಚ್ಚು, ಯಾಕೆ ಸರ್ಕಾರಕ್ಕಾದರೂ ಅವಧಿ ಇದೆ, ರೋಟ್ರಿಗೆ ಲಯನ್ಸಿಗೆ ಸೇವೆಗೆ ಧರ್ಮಕ್ಕೆ ಅವಧಿ ಇಲ್ಲ. ಜಗತ್ತಿರೋ ತನಕ ಮಾಡ್ಬೋದು ಆ ಕೆಲಸ. ಮತ್ತು ಡಾಕ್ಟರ್ ಅಸೋಸಿಯೇಷನ್ಸ್ ಅವರು, ನಮ್ಮ ಹೆಲ್ತ್ ಮಿನಿಸ್ಟ್ರಿಗೂ ನಾನು ಇದರ ಇಂಟಿಮೇಷನ್ ಇವತ್ತು ಶರಣ್ ಪ್ರಕಾಶ್ ಅವರಿಗೂ ಹೇಳ್ತೀನಿ. ಸೊ ಎಲ್ಲರೂ ಸೇರಿದ್ರೆ, ಎಲ್ಲ ಸೇರಿ ಊರು ಹಾಳಾಗಿದೆ, ಎಲ್ಲ ಸೇರಿ ಊರು ಸರಿ ಮಾಡಬೇಕು. ಕೋಇನ್ಸಿಡೆನ್ಸಲ್ಲಿ ಆಂಜನೇಯನ ಎದುರುಗಡೆ ಪ್ರೋಗ್ರಾಮ್ ಮಾಡ್ತಿದ್ದೀರಿ. ಇಡೀ ಯದುವಂಶ ಅಂತೆ, ಇಲ್ಲಿ ಹಿಂದ್ಗಡೆ ಇರೋ ಅರಮನೆ ಕೃಷ್ಣನ ವಂಶ.
ರಾಮನನ್ನು ತಂದಿಟ್ಟು ಪುಣ್ಯಾತ್ಮನು ಇಲ್ಲೇ ಇದ್ದಾರೆ, ಯೋಗಿರಾಜು. ಸೊ ಈಗ ರಾಮರಾಜ್ಯ ಬರ್ಲಿಕ್ಕೆ ಸುಶ್ರುತಂಗೆ ಗೊತ್ತಿದ್ದ ಹೆಸರಿಟ್ರೋ ಗೊತ್ತಿಲ್ಲ, ಈ ಆಯುರ್ವೇದ ನಿಂತಿರೋದು ಸುಶ್ರುತ ಮತ್ತೆ ಚರಕ ಮತ್ತೆ ಸುಶ್ರುತನಿಂದ. ಸೊ ಆಯುಷಿನ ವೇದ ಅಂತ ಆಯುರ್ವೇದ. ಸೊ ದಿಸ್ ಆಲ್ ಪ್ಲಾನ್ ಬೈ ಡೆಸ್ಟಿನಿ ಅಂತ ನನ್ನ ನಂಬಿಕೆ. ನಾನು ಹುಡುಗರಲ್ಲಿ ಕೇಳ್ಕೊಳ್ಳೋದು, ನಿಮಗೆ ಬದುಕು ಮುಖ್ಯ ಆಗಬೇಕು. ಬಿಫೋರ್ ಯೂಸಿಂಗ್ ಇಂಟೆಲಿಜೆನ್ಸ್ ವಿತ್ ಡ್ರಗ್ಸ್, ಪ್ಲೀಸ್ ಯೂಸ್ ಯುವರ್ ಕಾಮನ್ ಸೆನ್ಸ್ ಅಂತ ಸರ್ಕಾರಕ್ಕೆ ನಾನು ಹೇಳಿದಾಗ, ಇವರೆಲ್ಲ ಹೇಳಿದಾಗ ನಂದು ಮನವಿ ಇಷ್ಟೇ, ಗಡೀಪಾರ್ಕಿಂತ ಅವರಿಗೆಲ್ಲ ಸರಿಯಾದ ದಂಡನೆ. ಒಂದ್ಸಲಿ ಏನ್ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ, ಒಂದ್ಸಲಿ ಪೆಟ್ಟು ಬಿದ್ರೆ ಜೀವನ ಇಡೀ ಜ್ಞಾಪಕ ಇರ್ಬೇಕಂತೆ, ಅಂತ ದಂಡನೆ ಕೊಟ್ಟಾಗ. ಯಾಕೆ ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ತಪ್ಪು ಮಾಡ್ಲಿಕ್ಕೆ ಹೆದರುತ್ತಾರೆ, ಯಾಕೆ ಶಿಕ್ಷೆ ಅಷ್ಟು ಕಠೋರ ಇರುತ್ತೆ. ಇಲ್ಲಿ ಈ ಕಡೆಯಿಂದ ಪಾಪ ಪೊಲೀಸ್ ಅವ್ರು ಹಿಡಿದು ಒಳಗಿಟ್ರೆ ಆ ಕಡೆಯಿಂದ ಬಿಡಿಸೋರೇ ಇರ್ತಾರೆ. ಸೊ ಇದಕ್ಕೆ ಎರಡು, ಒಂದು ಸ್ಟ್ರಿಕ್ಟ್ ಕಾನೂನು ಮಾಡಬೇಕು, ಇನ್ನೊಂದು ಸರ್ಕಾರ ಇದ್ರ ಬಗ್ಗೆ ಎಜುಕೇಶನ್ ಅನ್ನು ಮಕ್ಳಿಗೆ ಕೊಡ್ಬೇಕು. ಯಾಕಂದ್ರೆ ನಮ್ಮ ಊರಿಂದ ಒಂದು ಎಕ್ಸಾಂಪಲ್ ಹೇಳ್ತೀನಿ, 6-7 ವರ್ಷದ ಭಾರಿ ಹಿಂದಿನ ಕತೆ ಏನಲ್ಲ. ಡೀಸೆಲ್ ಅಲ್ಲಿ ಒಂಥರ ಕಿಕ್ ತಗೊಳ್ಳೋದು, ಬೈಕನ್ನು ಓಪನ್, ಬೈಕ್ ಒಳಗಿರೋ ಡೀಸೆಲ್ ಅನ್ನ ಒಂಥರ ಸ್ಮೆಲ್ ನೋಡಿದೆ, ಅದು ಕಿಕ್ ತಗೊಂಡು 6 ಹುಡುಗರು ಎಸ್ಟೇಟ್ ಒಳಗೆ ಕಾರ್ ಹಾರಿಸಿ 6 ಜನ ಸತ್ತು ಹೋದ್ರು. ಇದು ನಮ್ಮ ಕೊಪ್ಪದಲ್ಲಿ ನಡೆದ ಇನ್ಸಿಡೆಂಟ್. 6-7 ವರ್ಷ ಆಯ್ತು. ಆ ಮನೆಗೆ ನಾನು ಅಲ್ಲಿ MLA ಅವರೆಲ್ಲ ಹೋಗಿ ನೋಡ್ತಾ ಲೈನ್ ಆಗ ಆ ಶವಗಳನ್ನು ಮಲಗಿಸಿದ್ರು, ಅವ್ರ ತಾಯಿ ಎದೆ ಹೊಡ್ಕೊಳ್ತಾ ಇದ್ರು. ಯಾಕೆ ಒಬ್ಬ ಯಾರು ಇದಕ್ಕೆ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೀವನವನ್ನೇ ಎತ್ತೋ ಫ್ರೆಂಡ್ಶಿಪ್ ಆಗ್ಬೇಕು, ಚಿಪ್ ತೋರಿಸೋ ಫ್ರೆಂಡ್ಶಿಪ್ ಆಗ್ಬಾರ್ದು. ಸೊ ಯಾರೆಲ್ಲ ಜೋಶಲ್ಲಿ ಹೇಳಿರ್ತಾರೆ, ಮಚ್ಚಿ ಏನ್ ತೊಂದರೆ ಇಲ್ಲ, ಇದೇ ಲೈಫ್ ಕಣೋ ಅಂತೆಲ್ಲ ಹೇಳೋರು ಜಾಸ್ತಿ ಅಲ್ಲ ಈಗ. ಅವತ್ತು ಅಳ್ತಾ ಅವ್ರ ಅಮ್ಮ ಬಿಟ್ಟಲ್ಲಿ ಯಾರು ಇರ್ಲಿಲ್ಲ. ಇದಿಷ್ಟು ಸಾಕು ಅಂದ್ಕೊಳ್ತೀನಿ ಲೈವ್ ಮೆಸೇಜ್ ನೋಡಿ. ದೇವ್ರ ಮೆದುಳು ಅಂತ ಕೊಟ್ಟಿದ್ದಾರೆ, ಅದನ್ನ ದಯಮಾಡಿ ಬಸ್ ಅಡಿ ಇಡಬೇಡಿ. ಸರ್ಕಾರ ಮಾಡಲಿ, ಪ್ರಧಾನಿ ಮಾಡಲಿ, ಮುಖ್ಯಮಂತ್ರಿಗಳು ಮಾಡಲಿ, ಕಾನೂನು ಮಾಡಲಿ, ನಂಬೋದಕ್ಕೆ ನಮಗೆ ಮುಖ್ಯ. ಕ್ವಶನ್ ಇಟ್ ಸೆಲ್ಫ್ ಇಸ್ ಆನ್ಸರ್. ಎಲ್ಲರೂ ಇದ್ರ ಬಗ್ಗೆ ಅವೇರ್ ಆಗಿ ಅಂತ. ಯಾಕೆ ಈ ಬೈಕ್ ರ್ಯಾಲಿ ಒಂದಿನ ಮಾಡ್ಬೋದು, ನಾಳೆ ಮತ್ತೆ ರ್ಯಾಲಿ ಮುಗಿದ್ಮೇಲೆ ನಮ್ದು ಈ ರ್ಯಾಲಿ ಶುರುವಾದ್ರೆ ಕಷ್ಟ. ಕಾಲೇಜಸ್ ಅಲ್ಲಿ ಯಾಕೆ ಯೂತ್ಸು ದೇ ಆರ್ ದ ಕನ್ಸ್ಟ್ರಕ್ಟಿವ್ ಬ್ರಿಕ್ಸ್ ಫಾರ್ ದ ನೇಷನ್. ಇದಿಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಬರೀ ಒಂದೇ ಮಾತರಂ ಅಂತ ಹಾಕಿ ಇಂಡಿಪೆಂಡೆನ್ಸ್ ಡೇಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋಕ್ಕಿಂತನೂ ಒಂದು 5 ನಿಮಿಷ ನಿಮ್ಮ ಇನ್ಸ್ಟೆಂಟ್ ಬ್ರೈನ್ ಒಂಚೂರು ಯೂಸ್ ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾರಾಯಣ.